Hello everyone, welcome to a session on valuation of goodwill under normal profit methods. Dear students, in the last session we will discuss about the valuation of goodwill, its methods, where we have discussed about the normal profit method, capitalization of profit method and super profit methods. And in the normal profit method we have already solved one problem on simple average profit methods, and during this session I am going to discuss about a problem on valuation of goodwill under normal profit method, that is weighted average profit methods. Then as far as the weighted average profit methods are concerned, how it works, or through this method how we have to value the goodwill is very important. So ಈ ಪದ್ಧತಿ ಒಳಗೆ ನಾವು goodwill ವ್ಯಾಲ್ಯೂಯೇಷನ್ ಮಾಡಬೇಕಾಗಿತ್ತು ಅಂದ್ರೆ ನಮಗೆ ಮೂರು ಮಹತ್ವವಾದಂತಹ ಸ್ಟೆಪ್ಸ್ ಗಳನ್ನು ಫಾಲೋ ಮಾಡಬೇಕಾಗ್ತದೆ. ಆಫ್ ದಟ್ ದ ಫಸ್ಟ್ ಸ್ಟೆಪ್ ಈಸ್ ಅಸರ್ಟೈನಿಂಗ್ ಆರ್ ಫೈಂಡಿಂಗ್ ದ ಟೋಟಲ್ ಪ್ರಾಡಕ್ಟ್. ಮೊದಲು ನಾವೇನ್ ಮಾಡಬೇಕು, ಟೋಟಲ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಟೋಟಲ್ ಪ್ರಾಡಕ್ಟ್ ಅಂದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ನಮಗೆ ಪ್ರಾಬ್ಲಮ್ದಲ್ಲಿ ಅವರು ಕ್ಲಿಯರ್ ಆಗಿ ಹಿಂದಿನ ಕೆಲವು ವರ್ಷಗಳ ಲಾಭದ ಬಗ್ಗೆ ಕೊಟ್ಟಿರ್ತಾರೆ. ಸೊ ಆ ಲಾಭಗಳ ಜೊತೆಗೆ ಮತ್ತೇನ್ ಕೊಡ್ತಾರೆ ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಯಾವ್ಯಾವ ವರ್ಷ ಎಷ್ಟೆಷ್ಟು ವೇಟ್ ಇದೆ ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ. ಸೊ ಆ ಲಾಭ ಮತ್ತು ವೇಟ್ಗಳನ್ನ ಎರಡು ಮಲ್ಟಿಪ್ಲೈ ಮಾಡಿಕೊಂಡು ಟೋಟಲ್ ಮಾಡ್ಕೊಂಡಾಗ ಏನ್ ಬರುತ್ತೋ ಅದನ್ನ ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ, ರೈಟ್? ಸೊ ಅಂತಹ ಟೋಟಲ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡೋದೇ ಇಲ್ಲಿ ಮೊದಲ ಸ್ಟೆಪ್. ದೆನ್ ಎರಡನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಏನಿದೆ ನೋಡಿ, ಈ ಒಂದು ಫಾರ್ಮುಲಾ ಫಾಲೋ ಮಾಡಬೇಕು. ದಟ್ ಇಸ್ ವೇಟೆಡ್ ಅವರೇಜ್ ಪ್ರಾಫಿಟ್ ಅನ್ನುವಂತಹ ಒಂದು ಫಾರ್ಮುಲಾ ಇದೆ. ಇಲ್ಲಿ ವೇಟೆಡ್ ಅವರೇಜ್ ಪ್ರಾಫಿಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಸ್ ನಾವು ಟೋಟಲ್ ಪ್ರಾಡಕ್ಟ್ ಆಫ್ ವೇಟೆಡ್ ಪ್ರಾಫಿಟ್ಸ್ ತಗೊಳ್ಳೋದು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವೇಟ್ಸ್ ಅಂತ ಮಾಡೋದು. ಅಂದ್ರೆ ನಾವು ಈಗ ಜಸ್ಟ್ ಫಸ್ಟ್ ಸ್ಟೆಪ್ ದಲ್ಲಿ ಏನ್ ಟೋಟಲ್ ಪ್ರಾಡಕ್ಟ್ ಬಂದಿರ್ತದೋ ಆ ಟೋಟಲ್ ಪ್ರಾಡಕ್ಟ್ ಅನ್ನು ತಗೊಂಡು ಅದಕ್ಕೆ ಡಿವೈಡೆಡ್ ಬೈ ನಂಬರ್ ಆಫ್ ವೇಟ್ಸ್ ಮಾಡಿದ್ರೆ ನಮಗೆ ವೇಟೆಡ್ ಅವರೇಜ್ ಪ್ರಾಫಿಟ್ ಸಿಗುತ್ತೆ. ದೆನ್ we have to go for the third step. Under third step we have a formula for value of goodwill. That formula here is weighted average profit into number of years purchase. So ಈ ತರ ನಾವು value of goodwill ಅನ್ನ ಈ weighted average profit method ಪ್ರಕಾರ ಫೈಂಡ್ ಔಟ್ ಮಾಡಬಹುದು ಅಂತ ನೋಡಬಹುದು. ಹಾಗಾದ್ರೆ ಒಂದು ಪ್ರಾಬ್ಲಮ್ ನೋಡೋಣ ಇದಕ್ಕೆ. So here one problem is provided for XYZ Company Limited who is proposed to purchase the business of ABC Company. XYZ ಕಂಪನಿಯವರು ABC ಕಂಪನಿಯನ್ನ ಪರ್ಚೇಸ್ ಮಾಡೋರಿದ್ದಾರೆ. ಸೊ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಗೆ ಗೊತ್ತು ಯಾವ್ಯಾವ ಸರ್ಕಮ್ಸ್ಟೆನ್ಸಸ್ ದಲ್ಲಿ ನಾವು ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅನ್ನೋದನ್ನ ಆರಂಭದಲ್ಲಿ ನಾವು ನೋಡಿದೀವಿ. ಅಂತದ್ರಲ್ಲಿ ಒಂದು ಕಂಪನಿ ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡ್ತಾ ಇದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಇವರು ಇನ್ನೊಂದು ಕಂಪನಿನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ಕಂಪನಿನ ಪರ್ಚೇಸ್ ಮಾಡ್ಕೊಳ್ತಾ ಇದಾರೋ ಅವರ ಗುಡ್ವಿಲ್ ಅನ್ನ ವ್ಯಾಲ್ಯೂಯೇಷನ್ ಮಾಡಬೇಕಾಗಿರ್ತದೆ. ಸೊ ಫಾರ್ ದಿಸ್ ಪರ್ಪಸ್ ಇಟ್ ಇಸ್ ಅಗ್ರೀಡ್ ಟು ವ್ಯಾಲ್ಯೂ ದ ಗುಡ್ವಿಲ್ ಅಟ್ 3 years ಪರ್ಚೇಸ್ ಆಫ್ ದ ಪಾಸ್ಟ್ 4 years ಪ್ರಾಫಿಟ್ಸ್. ಸೊ ಇಲ್ಲಿ ನಮ್ಗೆ ಏನೊಂದು ಕ್ಲಿಯರ್ ಆಯ್ತು ಅಂತಂದ್ರೆ ಹಿಂದಿನ 4 ವರ್ಷದ ಪ್ರಾಫಿಟ್ ಅನ್ನ ಬಳಸಿಕೊಂಡು 3 ವರ್ಷಕ್ಕೆ ಪರ್ಚೇಸ್ ಮಾಡಿ ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹಿಂದಿನ 4 ವರ್ಷಗಳ ಲಾಭದ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ಜೊತೆಗೆ ಅವುಗಳ ವೇಟ್ಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ವೇಟ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಸೊ ಫಾರ್ ಫಸ್ಟ್ ಇಯರ್ ದಟ್ ಇಸ್ 2016 ದಲ್ಲಿ ವೇಟ್ 1 ಕೊಟ್ಟಿದ್ದಾರೆ. ಇನ್ ದ ಇಯರ್ 2017 ಇಟ್ ಇಸ್ 2. ಇನ್ ದ ಇಯರ್ 2018 ದ ವೇಟ್ ಇಸ್ 3, and in the year 2019 the weight is 4, and during the year 2020 the weight is 5. And profits are also provided for the last 5 years. So 5 ವರ್ಷಗಳ ಪ್ರಾಫಿಟ್ ಕೊಟ್ಟಿದ್ದಾರೆ. So for the year 2016 it is 20,000, and for the year 2017 it is 25,000, and for the year 2018 it is 35,000, and 2019 40,000, and 2020 it is rupees 50,000. ಸೊ ಯಾವ ವರ್ಷ ಎಷ್ಟೆಷ್ಟು ಲಾಭ ಮಾಡ್ಕೊಂಡಿದ್ದಾರೆ ಅನ್ನೋ ಹಾಗೆ ಇಲ್ಲಿ ಒಟ್ಟು 5 ವರ್ಷಗಳ ಲಾಭ ನಮಗೆ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಬಳಕೆ ಮಾಡಿಕೊಂಡು ನಮಗೆ ಕೇಳ್ತಾ ಇದ್ದಾರೆ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಅಂಡರ್ ವೇಟೆಡ್ ಅವರೇಜ್ ಪ್ರಾಫಿಟ್ ಮೆಥಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನೌ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಇನ್ ಆರ್ಡರ್ ಟು ಅಸರ್ಟೈನ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್. ಸೊ ಹಾಗಾದ್ರೆ ಈಗ ತಾನೇ ನಿಮಗೆ ಆರಂಭದಲ್ಲಿ ನಾನು ಹೇಳಿದೆ ಈ ವೇಟೆಡ್ ಅವರೇಜ್ ಪ್ರಾಫಿಟ್ ಮೆಥಡ್ ಪ್ರಕಾರ ನಾವು ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡಬೇಕಾಗಿತ್ತು ಅಂದ್ರೆ ನಾವು 3 ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು ಅಂತ. Of that, the first step is calculation of total product. So total product ತಗೊಳ್ಬೇಕಾದ್ರೆ ಏನ್ ಮಾಡಬೇಕು, ಒಂದು ಟೇಬಲ್ ಹಾಕೊಂಡ್ಬಿಡು ಸಿಂಪಲ್ ಆಗಿ. ಸೊ ಇಯರ್ ಅಂತ ಕೊಟ್ಟಿದ್ದಾರೆ, 5 ವರ್ಷ ಕೊಟ್ಟಿದ್ದಾರೆ. 5 ವರ್ಷಗಳು ಯಾವ ಇಯರ್ಗಳನ್ನೆಲ್ಲ ಇಲ್ಲಿ ಬರ್ಕೊಂಡ್ ಬಿಡೋದು. ದಟ್ ಇಸ್ 2016, 17, 18, 19 and 20. ಸೊ ಸಂಬಂಧಪಟ್ಟಂತ ವರ್ಷದಲ್ಲಿ ಎಷ್ಟೆಷ್ಟು ಪ್ರಾಫಿಟ್ ಇದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಲುಕ್ ಅಟ್ ದ ಪ್ರಾಬ್ಲಮ್ ಹಿಯರ್.
2016 ದಲ್ಲಿ 20,000, 17 ದಲ್ಲಿ 25,000, 18 ದಲ್ಲಿ 35,000, 19 ದಲ್ಲಿ 40,000 ಮತ್ತು 20 ಯಲ್ಲಿ 50,000 ಈ ತರ ಪ್ರಾಫಿಟ್ ಕೊಟ್ಟಿದ್ದಾರೆ. ಈ ಪ್ರಾಫಿಟ್ ಗಳನ್ನ ನಾವು ಪ್ರಾಫಿಟ್ ಕಾಲಮ್ ದಲ್ಲಿ ಆ ಅಮೌಂಟ್ ಗಳನ್ನ ಬರ್ಕೊಳ್ಳೋದು. ದಟ್ ಇಸ್ 20,000, 25,000 like this. We have to take this. And next, weight column. In weight column we have to just follow the problem. So problem ದಲ್ಲಿ ಹೇಳಿದ್ದಾರೆ ಫಸ್ಟ್ ಇಯರ್ 1, ಸೆಕೆಂಡ್ ಇಯರ್ 2, ಥರ್ಡ್ ಇಯರ್ 3 ಈ ತರ ಅಸೆಂಡಿಂಗ್ ಆರ್ಡರ್ ದಲ್ಲಿ ವೇಟ್ ಗಳನ್ನ ಅವರು ನೀಡಿದ್ದಾರೆ. ಸೊ ಆ 5 ವರ್ಷಗಳಿಗೆ ಸಂಬಂಧಪಡುವ ಹಾಗೆ 1, 2, 3, 4, 5 ಅಂತೇಳಿ ನಾವು ಕೂಡ ಇಲ್ಲಿ ಅಸೆಂಡಿಂಗ್ ಆರ್ಡರ್ ದಲ್ಲಿ ವೇಟ್ ಗಳನ್ನ ತಗೊಂಡಿದ್ದೀವಿ. ಸೊ ಪ್ರಾಬ್ಲಮ್ ದಲ್ಲಿ ಏನ್ ಕೊಟ್ಟಿರ್ತಾರೆ ವೇಟ್ ಅವುಗಳನ್ನೇ ತಗೊಳ್ಳೋದು. ದೆನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದ ಲಾಸ್ಟ್ ಕಾಲಮ್ ಪ್ರಾಡಕ್ಟ್. ಸೊ ಇವಾಗ ಈ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮಗೆ ಏನ್ ಮಾಡಬೇಕು, ಪ್ರಾಫಿಟ್ ಕಾಲಮ್ ಮತ್ತು ವೇಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಸೊ ಸೆಕೆಂಡ್ ಕಾಲಮ್ ಅಂಡ್ ಥರ್ಡ್ ಕಾಲಮ್ ಇವುಗಳನ್ನ ಪ್ರತಿಯೊಂದನ್ನು ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನಮಗೆ ಸಂಬಂಧಪಟ್ಟಂತ ವರ್ಷದ ಪ್ರಾಡಕ್ಟ್ ಸಿಗ್ತಿದೆ. ಸೊ ಫಸ್ಟ್ ಇಯರ್ ನೋಡಿ ಇಲ್ಲಿ 20,000 ಪ್ರಾಫಿಟ್ ಇದೆ, ವೇಟ್ 1 ಇದೆ, ಇಟ್ ಇಸ್ ಈಕ್ವಲ್ ಟು ₹20,000 ಪ್ರಾಡಕ್ಟ್. ಸೆಕೆಂಡ್ ಇಯರ್ 25,000 into 2 is equal to 50,000. And for the year third year is 35,000 profit, weight is 3, the total product is 1,05,000. And for the fourth year it is 40,000, weight is 4, product is 1,60,000. And fifth year the profit is 50,000, weight is 5, and the product is 2,50,000. So like this we have to find the product and then we have to sum up all these products. After summing up we will get the total product. This is the total product, which is 5,85,000. And this is very important for the first step. The first step is made only for this purpose, that is to ascertain this 5,85,000, which is nothing but a total product. And by getting this total product, now we have to jump towards the step 2. Step 2 ದಲ್ಲಿ ಏನ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪ್ರಾಫಿಟ್ ಮಾಡ್ತೀವಿ. ವೇಟೆಡ್ ಅವರೇಜ್ ಪ್ರಾಫಿಟ್ ಇಟ್ ಈಸ್. ಸೊ ವೇಟೆಡ್ ಅವರೇಜ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನು ಅನ್ನೋದನ್ನ ನಾವು ಲಾಸ್ಟ್ ಸ್ಲೈಡ್ ದಲ್ಲಿ ನೋಡಿದೀವಿ. ಯು ಕ್ಯಾನ್ ಜಸ್ಟ್ ಒನ್ಸ್ ಅಗೇನ್ ಲುಕ್ ಓವರ್ ದಟ್, ಏನು ಫಾರ್ಮುಲಾ ಇದೆ ಅದಕ್ಕೆ ಅನ್ನೋದನ್ನ ನೋಡಬಹುದು. ಸೊ ಲುಕ್ ಅಟ್ ದಿಸ್. Here weighted average profit is equal to total product of weighted profits divided by total number of weights ಅಂತ ಇದೆ. ಅಂದ್ರೆ ನಾವು ಫಸ್ಟ್ ಸ್ಟೆಪ್ ದಲ್ಲಿ ಏನು ಟೋಟಲ್ ಪ್ರಾಡಕ್ಟ್ ತಗೊಂಡಿರ್ತೀವಿ ಆ ಟೋಟಲ್ ಪ್ರಾಡಕ್ಟ್ ಇಲ್ಲಿ 5,85,000 ಬಂದಿದೆ, ಇದನ್ನ ಇಲ್ಲಿ ತಗೊಂಡ್ ಬರೋದು. ದಿಸ್ ಇಸ್ 5,85,000 ಇಲ್ಲಿ ತಂದಿದೀವಿ. ದೆನ್ ಡಿವೈಡೆಡ್ ಬೈ 5 years. ಸೊ 5 years is nothing but the number of past years. ಸೊ ಹಳೆಯ ಹಿಂದಿನ ಕೆಲವು ವರ್ಷಗಳನ್ನು ಕೊಟ್ಟಿರ್ತಾರಲ್ಲ, ಎಷ್ಟು ವರ್ಷ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ತಗೊಳ್ಬೇಕು. ದಿಸ್ 5 years ಇದೆ ಇಲ್ಲಿ ಈ ಕೇಸ್ನೊಳಗೆ 5 years ಅಂತ ತಗೊಂಡಿವಿ. ಸೊ 5,85,000 divided by 5 is equal to, the answer is 1,17,000. This is called as weighted average profit. So this is as per step number 2. And after getting this weighted average profit, now we have to go for a third step. Under third step we have to calculate the value of goodwill. This is very important step and this is the answer for our problem. Then here formula for this is value of goodwill is equal to weighted average profit into number of years purchase. Then how much is the weighted average profit? So just we have got it from the second step. So second step ನಲ್ಲಿ 1,17,000 ನಮಗೆ ಅಮೌಂಟ್ ಬಂದಿದೆ, ಇದು weighted average profit ಆಗಿರ್ತದೆ, ಅದನ್ನೇ ಇಲ್ಲಿ ತಗೊಂಡು ಬರೋದು. That 1,17,000 is taken here into number of years purchase. So number of years purchase ಎಷ್ಟು, here in this case it is 3 years. ಪ್ರಾಬ್ಲಮ್ ದಲ್ಲಿ ಹೇಳಿದ್ದಾರೆ ಅವರು ನಮಗೆ ಎಷ್ಟು ವರ್ಷ ಅಂತ ಹೇಳಿ. Look at this, they were given the information here as 3 years purchase ಮಾಡ್ರಿ ಅಂತ ಹೇಳಿದ್ದಾರೆ. So that 3 is taken here. And after multiplication of 1,70,000 to 3 years purchase, we will get 3,51,000 as a value of goodwill. So in this way, we have to follow 3 steps in weighted average profit method to calculate the value of goodwill. This is a very simple method. And dear students, in the next session, we will discuss about the problem on valuation of goodwill under capitalization of profit method, which is a very interesting and important method of valuation of goodwill. These are my references. Thank you.